ಆರ್ಎಸ್ಎಸ್ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಸಮರ ಮುಂದುವರಿತಾ ಇದೆ. ಮತ್ತೆ ಆರ್ಎಸ್ಎಸ್ ಅನ್ನು ಕುಟುಕಿರೋದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ನಾನು ಸಂಘದ ಶಾಖೆ ಭೇಟಿ ನೀಡಲಿಕ್ಕೆ ಸಿದ್ಧ ಇದ್ದೀನಿ. ಸಂಘದ ಶಾಖೆ ಇರುತ್ತಲ್ಲಪ್ಪ, ನಾನು ವಿಸಿಟ್ ಮಾಡೋಕ್ಕೆ ರೆಡಿ ಇದ್ದೀನಿ, ಭೇಟಿ ಕೊಡಲಿಕ್ಕೆ ರೆಡಿ ಆಗಿದ್ದೀನಿ ನಾನು. ಅದಕ್ಕಿಂತ ಮುಂಚೆ ಗೃಹ ಸಚಿವನಾಗಿ ನಾನು ಕೇಳಿದಂಥ ಪ್ರಶ್ನೆಗಳಿಗೆ ಅವರು ಉತ್ತರಿಸಲಿ. ರಿಜಿಸ್ಟ್ರೇಷನ್ ಯಾಕೆ ಆಗಿಲ್ಲ ನಿಮ್ಮದು, ಅಷ್ಟೇ ನನ್ನ ಮೊದಲ ಪ್ರಶ್ನೆ. ನಾನು ದೇಶದ ಕಾನೂನಿನ ಅಡಿಯಲ್ಲಿ ನೀವು ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಇದನ್ನು ಕೇಳಿದ್ದೀನಿ. ಸಂಘದ ಶಾಖೆಗೆ ನಾನು ಯಾವಾಗ ಬೇಕಾದ್ರೂ ಭೇಟಿ ಕೊಡ್ತೀನಿ, ರೆಡಿ ಇದ್ದೀನಿ. ಅದಕ್ಕಿಂತ ಮುಂಚೆ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟು ಬಿಡಲಿ ಮೊದಲು. ಅದು ಸಮಂಜಸವಾಗಿದ್ದರೆ ರಿಜಿಸ್ಟ್ರೇಷನ್ ನೀವು ಯಾಕೆ ಮಾಡಿಸಿಲ್ಲ ಅನ್ನೋ ವಿಚಾರಕ್ಕೆ ನಿಮ್ಮ ಉತ್ತರ ಸಮಂಜಸವಾಗಿದ್ದರೆ ನಾನು ನಿಮ್ಮ ನಿಲುವನ್ನು ಒಪ್ಕೊಳ್ತೀನಿ, ಕ್ಷಮೆ ಕೂಡ ಕೇಳಿಬಿಡ್ತೀನಿ. ನಾನು ಮೊದಲು ನನ್ನ ಪ್ರಶ್ನೆಗೆ ಆನ್ಸರ್ ಮಾಡಿ. ನಾನು ಜನರಿಗೆ ರಕ್ಷಣೆ ಒದಗಿಸುವಂಥ ಇಲಾಖೆಯಲ್ಲಿದ್ದೀನಿ. ನೀವು ಲಕ್ಷ ಜನರನ್ನು ಸೇರಿಸ್ಕೊಂಡು ಸಮಾವೇಶ ರ್ಯಾಲಿ ಮಾಡ್ತೀರಾ. ಜನ ಸೇರೋ ಜಾಗದಲ್ಲಿ ರಕ್ಷಣೆ ಕೊಡೋದು ನನ್ನ ಕೆಲಸ ಅಲ್ವಾ? ಹಾಗಾಗಿ ಪ್ರಶ್ನೆ ಕೇಳಿದ್ದೇನೆ. ರಾಷ್ಟ್ರಭಕ್ತರು, ಸಂವಿಧಾನ ಬಲ್ಲವರು ಇವರೇ ಅಲ್ವೇ? ರಾಷ್ಟ್ರಭಕ್ತರು ಇವರೇ, ಸಂವಿಧಾನ ಗೊತ್ತಿರೋದು ಇವರಿಗೆ ಅಲ್ವಾ? ಮೊದಲು ಇದಕ್ಕೆ ಉತ್ತರ ಕೊಟ್ಟು ಬಿಡಲಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಏನು ಹೇಳ್ತಾರೆ, ಕರ್ನಾಟಕದಲ್ಲಿ 20 ಲಕ್ಷ ಜನ ಸೇರ್ತಾ ಇದ್ದಾರೆ, 4,000 ಶಾಖೆಗಳು ನಾವು ದಿನ ನಡೆಸ್ತೀವಿ. SSನ ಒಂದು ರಿಪೋರ್ಟ್ನಲ್ಲಿ ಏನು ಹೇಳ್ತಾರೆ, ಕರ್ನಾಟಕದಲ್ಲಿ 20 ಲಕ್ಷ ಜನ ಸೇರ್ತಾ ಇದ್ದಾರೆ, 4,000 ಶಾಖೆಗಳು ನಾವು ದಿನ ನಡೆಸ್ತೀವಿ, 2,500 ಏನು ಶಾಖೆಗಳು ಮಿಲನ್ಗಳನ್ನು ನಾವು ಮಾಡ್ತೀವಿ, ಸಮಾಜೋತ್ಸವಗಳನ್ನು ಮಾಡ್ತೀವಿ, ಸುಮಾರು 500 ಕಡೆಗಿಂತ ಹೆಚ್ಚು ಪಥಸಂಚಲನವನ್ನು ನಾವು ಮಾಡಿದ್ದೇವೆ. ಕರೆಕ್ಟಾ? ಆಮೇಲೆ ಈ ಪಥಸಂಚಲನ ಇರ್ಬೋದು, ಈ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಭದ್ರತೆ ಯಾರು ಕೊಡ್ತಾರೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡ್ತಾರಾ? ಕೃಷಿ ಇಲಾಖೆ ಕೊಡ್ತದಾ? ಸೆರಿಕಲ್ಚರ್ ಅವ್ರು ಕೊಡ್ತಾರಾ? ಗೃಹ ಇಲಾಖೆ ತಾನೆ. ಮತ್ತು ನಮ್ಮ ಇಲಾಖೆದವರು 20 ಲಕ್ಷ ಜನರಿಗೆ ಭದ್ರತೆ ಕೊಡ್ತಾ ಇದ್ದಾರೆ. ಯಾರಂತ ಗೊತ್ತಾಗ್ಬಾರ್ದ ನನಗೆ? ಇದು ನನ್ನ ಕೆಲಸ ಅಲ್ಲ ಅಂದರೆ ಇನ್ಯಾರ ಕೆಲಸ? ಸೋಷಿಯಲ್ ವೆಲ್ಫೇರ್ ಅವ್ರು ಮಾಡ್ತಾರಾ? ಬ್ಯಾಕ್ವರ್ಡ್ ಇಲಾಖೆ ಮಾಡ್ತಾರಾ? ನಾನು ಅದೇ ಕೇಳ್ತಾ ಇದ್ದೀನಿ, ಯಾವ ಕಾನೂನಲ್ಲಪ್ಪ ಹೇಳ್ಬಿಡ್ರಿ ಅಂತ. ಯಾಕೆ ಇಷ್ಟು ದಿನ ಬೇಕು ಅವರಿಗೆ ಹೇಳೋಕ್ಕೆ? ಪ್ರಿಯಾಂಕ್ ಸುಳ್ಳು ಹೇಳ್ತಾ ಇದ್ದಾನೆ ಅಥವಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಂವಿಧಾನ ಗೊತ್ತಿಲ್ಲ ಅಂತ ವಾಪಸ್ ಬರೆದುಬಿಡ್ಲಿ, ಅಫಿಷಿಯಲಿ ಬರೀಲಿ. ಸುಮ್ಮನೆ ಯಾವನೋ ಒಬ್ಬ ಲಾಯರಿಗೆ ಎಡಿಟೋರಿಯಲ್ ಬರ್ಸೋದು, ಸೋಷಿಯಲ್ ಮೀಡಿಯಾನಲ್ಲಿ ಹಾಕೋದು, ನಿಮ್ಮ ಮುಂದೆ ಬಂದು ಒಂದು ಅರ್ಧ ಗಂಟೆ ಡಿಬೇಟ್ ಮಾಡೋದು, ಅದು ಯಾವುದಕ್ಕೂ ನಾನು ಎದುರವನಲ್ಲ, ಅಂಜವನಲ್ಲ, ಅಥವಾ ಐ ಡೋಂಟ್ ಕೇರ್. RSSನ ಒಂದು ರಿಪೋರ್ಟ್ನಲ್ಲಿ ಏನು ಹೇಳ್ತಾರೆ,